ತಂದೆ ನಾರಾಯಣ, ನಮಸ್ಕಾರಗಳು. ವೀಕ್ಷಕರೇ, ನಾನು ಈಗ ಮಾಘಪುರಾಣದ 30ನೇ ಅಧ್ಯಾಯವಾದ ಮಾಘಪುರಾಣದ ಫಲಶ್ರುತಿಯನ್ನು ಹೇಳಲಿಕ್ಕಿದ್ದೇನೆ. ಗೃತ್ಸಮದನು ಜಹ್ನುವಿಗೆ ಮಾಘ ಮಾಸದ ಮಹಿಮೆಯನ್ನು ಸವಿವರವಾಗಿ ಹೇಳಿದ ಬಳಿಕ ಜಹ್ನುವಿಗೆ ತಾನು ವ್ರತವನ್ನು ಆಚರಿಸುವ ಇಚ್ಛೆ ಆಯಿತು. ಮಹರ್ಷಿ, ನಿನ್ನಿಂದ ವ್ರತ ಕಥೆಗಳನ್ನು ಕೇಳಿ ಪುನೀತನಾದ ನನಗೂ ಈ ವ್ರತವನ್ನು ಆಚರಿಸುವ ಆಸೆಯಾಗಿದೆ. ಈ ವ್ರತವನ್ನು ಆಚರಿಸುವ ವಿಧಾನಗಳನ್ನು ತಿಳಿಸಿ ಉಪಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಗೃತ್ಸಮದನು ಉತ್ತರಿಸುತ್ತಾ, ಜಹ್ನು, ಮಾಘ ಮಾಸ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ನಿಯಮನಿಷ್ಠೆಗಳಿಂದ ತಿರಸ್ಕಾರ ಮನೋಭಾವ ತೋರದೆ ಆಚರಿಸಬೇಕು. ನೀನು ಮಾಘ ಮಾಸದ ಮಹಿಮೆಯನ್ನು ಈಗಾಗಲೇ ಕೇಳಿ ತಿಳಿದಿರುವೆ. ಈ ಮಹಾತ್ಮೆಯನ್ನು ಆದರದಿಂದ ಕೇಳುವವನು ತನ್ನ ಸಮಸ್ತ ಪಾಪಗಳಿಂದ ಬಿಡುಗಡೆ ಹೊಂದುವನೆಂಬುದರಲ್ಲಿ ಸಂದೇಹವೇ ಇಲ್ಲ. ನೀನಾದರೂ ಮಾಘ ಮಾಸದ ಶುಕ್ಲ ಪ್ರತಿಪತ್ ಮೊದಲುಗೊಂಡು ಮಾಘ ಬಹುಳ ಅಮಾವಾಸ್ಯೆಯವರೆಗೆ ಇಡೀ ಮಾಸ ಪೂರ್ಣ ಪ್ರತಿನಿತ್ಯ ಸೂರ್ಯೋದಯ ಕಾಲದಲ್ಲಿ ನದಿ ಜಲದಲ್ಲಿ ಮಾಘ ಸ್ನಾನ ಮಾಡಿ ಪಾವನನಾಗು. ಭೂಲೋಕವಾಸಿಗಳಿಗೆ ಭವಬಂಧನದಿಂದ ಪಾರಾಗಲು ಇದು ಅತಿ ಸುಲಭೋಪಾಯ. 3 ಲೋಕಗಳಲ್ಲಿಯೂ ಈ ವ್ರತಕ್ಕೆ ಸಮಾನಾದ ವ್ರತ ಇನ್ನೊಂದಿಲ್ಲ ಎಂದು ಹೇಳಿದನು. ಗೃತ್ಸಮದನಿಂದ ಆದೇಶಿತನಾಗಿ ಜಹ್ನು ಮಾಘ ಮಾಸದಲ್ಲಿ ಮಾಘವ್ರತವನ್ನು ವಿಧಿವತ್ತಾಗಿ ಆಚರಿಸಿ ಪುಣ್ಯಭಾಜನನಾದನು. ಈ ಪುರಾಣ ಕಥೆಯನ್ನು ಶಂಕರನು ಪಾರ್ವತಿಗೂ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೂ ಹೇಳಿದರು. ಸೂತ ಪುರಾಣಿಕರು ಮಾಘ ಪುರಾಣವನ್ನು ಹೇಳಿ, ಶೌನಕಾದಿ ಮುನಿಪುಂಗವರೇ, ಹಿಂದೆ ಕೈಲಾಸದಲ್ಲಿ ಸರ್ವಮಂಗಳೆಯೂ ಭವಾನಿಯೂ ಪರ್ವತರಾಜನ ಪುತ್ರಿಯೂ ತನ್ನ ಅರ್ಧಾಂಗಿಯೂ ಆದ ಪಾರ್ವತಿಗೆ ಶಂಕರನು ಹೇಳಿದ ಮಾಘ ಮಾಸದ ವ್ರತ ಕಥೆಯನ್ನು ಸವಿಸ್ತಾರವಾಗಿ ನಿಮಗೆ ಹೇಳಿದ್ದೇನೆ. 12 ಮಾಸಗಳಲ್ಲಿ ಶ್ರೇಷ್ಠವಾದ ಮಾಘ ಮಾಸದ ಮಹಿಮೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಿದ ನಿಮಗೆ ಶುಭವಾಗುತ್ತದೆ. ಈ ವ್ರತವು ಸಂಪತ್ತನ್ನು, ಆರೋಗ್ಯವನ್ನು, ಸತ್ಕೀರ್ತಿಯನ್ನು ಕೊಡುತ್ತದೆ. ಆಯಸ್ಸನ್ನು ಹೆಚ್ಚಿಸಿ ಸುಖ ತರುತ್ತದೆ. ಕಡೆಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುವಂತೆ ಮಾಡುತ್ತದೆ. ಈ ವ್ರತವನ್ನು ಋಷಿಮುನಿಗಳು, ವಸಿಷ್ಠಾದಿ ಮಹರ್ಷಿಗಳು, ರಾಜ ಮಹಾರಾಜರು ಆಚರಿಸಿ ಪುನೀತರಾಗಿದ್ದಾರೆ. ಮೋಕ್ಷ ಬಯಸುವವರಿಗೆ ಮೋಕ್ಷವನ್ನು, ಸ್ವರ್ಗಲೋಕ ಬಯಸುವವರಿಗೆ ಸ್ವರ್ಗಲೋಕವನ್ನು ಈ ವ್ರತದ ಫಲವು ನೀಡುವುದು. ಮಾಘ ಸ್ನಾನವನ್ನು ಉಪೇಕ್ಷಿಸಬಾರದು. ಈ ಸ್ನಾನವನ್ನು ಸಂಕಲ್ಪ ಮಾಡಿ ಕೈಕೊಂಡು ಹರಿಪೂಜೆ ಮಾಡಬೇಕು. ಸ್ನಾನ ಮಾಡುವಾಗ ಶ್ರೀಹರಿಯ ನಾಮಗಳನ್ನು ಉಚ್ಚರಿಸಬೇಕು. ನಾನು ಮಾಡುವ ಮಾಘ ಸ್ನಾನಕ್ಕೆ ತಕ್ಕ ಫಲವನ್ನು ಕೊಡೆಂದು ಭಗವಂತನಾದ ನಾರಾಯಣನಲ್ಲಿ ಪ್ರಾರ್ಥಿಸಬೇಕು. ಸ್ನಾನಾನಂತರ ಪೂಜೆ ಮಾಡಿ ಹರಿಕಥಾಶ್ರವಣ ಮಾಡಿ ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಬೇಕು. ಮಾಘ ಮಾಸದ 30 ದಿನಗಳು ದಿನಕ್ಕೊಂದು ಅಧ್ಯಾಯದಂತೆ ಪಠಿಸಬೇಕು. ಸಕಲ ಪಾಪ ಪರಿಹಾರ ಮಾಡುವ ಮಾಘ ಸ್ನಾನ ಶುಭಕರವಾಗಿರುತ್ತದೆ. ಇದು ಸೂರ್ಯಚಂದ್ರರಿರುವಂತೆಯೇ ಸತ್ಯ ಎಂದು ಶೌನಕಾದಿ ಮುನಿಗಳಿಗೆ ತಿಳಿಸಿದರು. ಮಾಘ ಮಾಸದ ಮಹಿಮೆಯನ್ನು ಸೂತರಿಂದ ತಿಳಿದ ಶೌನಕಾದಿ ಮುನಿಗಳು ತಾವೂ ವ್ರತವನ್ನು ಆಚರಿಸಿ ಪುನೀತರಾದರು. ಶಂಕರನಿಂದ ಮಾಘ ಮಾಸ ಮಹಿಮೆ ತಿಳಿದ ಪಾರ್ವತಿ, ಪ್ರಾಣವಲ್ಲಭ ಪರಮೇಶ್ವರ, ನಾನು ನಿನ್ನಿಂದ ಮಾಘ ಮಾಸದ ಮಹಿಮೆ ತಿಳಿದು ಭಾಗ್ಯಶಾಲಿಯಾದೆ. ಈ ಸ್ನಾನವು ಎಲ್ಲರಿಗೂ ಶುಭವನ್ನು ತರುವಂತಾಗಿರುತ್ತದೆ ಎಂಬುದು ಎಲ್ಲರಿಗೂ ತಿಳಿಯುವಂತಾಗಲಿ ಎಂದು ಹೇಳಿ ಪರಮೇಶ್ವರನಿಗೆ ನಮಸ್ಕಾರ ಮಾಡಿ ತನ್ನ ಭಾಗ್ಯವೇ ಭಾಗ್ಯ ಎಂದು ಸಂತೋಷದಿಂದ ಸಂತುಷ್ಟಳಾದಳು. ಇಲ್ಲಿ ನೋಡಿ ವೀಕ್ಷಕರೇ, ನಾವು ತಿಳಿಯುವಂಥದ್ದೇನಿದೆ ಅಂತ ನನಗನ್ಸಿದ್ದು, ಈಗ ನಾವು ಯಾವುದೇ ವ್ರತಗಳನ್ನು ಮಾಡಿದರೂ, ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ನಾವು ಶ್ರದ್ಧೆ ಭಕ್ತಿಗಳಿಂದ ಮಾಡಬೇಕು. ನಮ್ಮ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರಬೇಕು. ಹಾಗಾದಾಗ ನಮಗೆ ಅವರು ಹೇಳಿದ ಎಲ್ಲ ರೀತಿಯೂ ಪಾಲಿಸಲಿಕ್ಕೆ ಸಂಪೂರ್ಣ ಆಗದೇ ಇದ್ದರೂ ಕೂಡ ನಾವು ಮಾಡಿದಷ್ಟು ತಕ್ಕದಾದರೂ ದೇವರು ಫಲವನ್ನು ಕೊಡ್ತಾನೆ. ಹಾಗಾಗಿ ನಾವು ಶುದ್ಧ ಮನಸ್ಸಿನಿಂದ ಏಕೈಕ ಭಕ್ತಿಯಿಂದ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿಕೊಂಡು ಈ ವ್ರತ ಕಥೆಯನ್ನು ಅಂದರೆ ಮಾಘ ಪುರಾಣವನ್ನು ಕೇಳಿಕೊಳ್ಬೇಕು. ಆಗ ದೇವರು ನಮಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾನೆ. ಆ ಮಹಾವಿಷ್ಣು ಯಾರನ್ನೂ ಕೈಬಿಟ್ಟಿಲ್ಲ. ಇದರೊಳಗೆ ಹೇಳಿದ್ದಾನೆ, ಹಿಂದೆಲ್ಲ ಕೇಳಿದ್ದೀರಿ ನೀವು, ಹರಿಹರ ಇಬ್ಬರು ಒಂದೆಯ,
ಹೇಳುವಂಥದ್ದನ್ನು ಹೇಳಿದ್ದಾನೆ. ಅವನೇ ದಶಾವತಾರಗಳಲ್ಲೂ ಪ್ರಕಟನಾಗಿದ್ದಾನೆ, ಎಲ್ಲವೂ ಗೊತ್ತಿದೆ. ಅಂದರೆ ನಿಯಾಮಕನೇ ಅವನು ಅಂತ ನಾವು ಅಂದ್ಕೋಬೇಕು. ಹಾಗಿರುವಾಗ ಅವನು ನಮಗೆ ನಮ್ಮ ಪಾಪಗಳನ್ನು ಕಳೆದುಕೊಳ್ಳಲು ಅತಿ ಸುಲಭೋಪಾಯವಾದ ಈ ಪುರಾಣವನ್ನು ಹೇಳಿದ್ದಾನೆ. ಇಲ್ಲಿಯವರೆಗೆ ನೀವೆಲ್ಲ ಇದನ್ನು ವೀಕ್ಷಿಸಿದ್ದೀರಿ. ಇದರಿಂದ ನಿಮಗೂ ಸಂತೋಷ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಅಧ್ಯಾಯ ಇಲ್ಲಿ ಮುಗಿತಾ ಇದೆ. ಆದರೆ ನೀವು ಪ್ರತಿ ವರ್ಷವೂ ಇದನ್ನು ಮಾಡಿರಿ, ಮಾಘ ಸ್ನಾನವನ್ನು ಮಾಡಿರಿ, ಮಾಘ ಪುರಾಣವನ್ನು ಓದಿರಿ. ತನ್ಮೂಲಕ ವಿಷ್ಣುವಿನ ಪ್ರೀತಿಗೆ ಪಾತ್ರರಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ಆಶಯ ನನ್ನದು. ಇನ್ನು ಮುಂದಿನ ಎಪಿಸೋಡ್ಗಾಗಿ ವೀಕ್ಷಿಸಿರಿ. ಎಲ್ಲರಿಗೂ ನಮಸ್ಕಾರಗಳು. ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಮುಂದೆ ಹಾಕುವಂತಹ ವಿಚಾರಗಳು ನಿಮ್ಮನ್ನು ಬೇಗ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಿಮಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಮಾಘ ಪುರಾಣದ ಕೊನೆಯ ಅಧ್ಯಾಯವಾದ 30ನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ತಂದೆ ನಾರಾಯಣ.